ನಾನು ಓದ್ತೀನಿ. ಯಾಕೆ ಗೊತ್ತಾ, ನೀನ್ ಯಾರು ನನ್ನ ಯೋಗ್ಯತೆಯನ್ನ ಪ್ರಶ್ನೆ ಮಾಡೋಕೆ? ನನ್ನ ಯೋಗ್ಯತೆಯನ್ನ ಮುಂದೆ ಟೈಮ್ ಹೇಳುತ್ತೆ, ನನ್ನ ಯೋಗ್ಯತೆಯನ್ನ ನನ್ನ ಕೆಲಸ ಹೇಳುತ್ತೆ. ಯಾವಾಗ್ಲೂ ಪಕ್ಕದಲ್ಲಿರೋರ್ಗೆ ಅಡ್ವೈಸ್ ಕೊಡೋದ್ರಲ್ಲೇ ಬ್ಯುಸಿಯಾಗಿರೋ ಜನ ನನ್ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನ್ ಸರಿಯಾಗಿ ಓದಲ್ಲ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಚಿಂತೆ ಇಲ್ಲ. ಯಾಕಂದ್ರೆ ನಾನೀಗ ಬೇರೆಯವರ ಜೀವನಕ್ಕಿಂತ ನನ್ನ ಜೀವನದ ಬಗ್ಗೆ, ನನ್ನ ಓದಿನ ಬಗ್ಗೆ ಗಮನ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೇರೆಯವ್ರು ಏನೇ ಹೇಳಿದ್ರು ನನ್ಗೆ ಟೈಮ್ ಕೊಡ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ನಾನು ನನ್ನ ಕನಸಿಗೋಸ್ಕರ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ನಿಮ್ಮಿಂದ ಬೇರೆಯವರಿಂದ ದೂರ ಹೋಗ್ತಿದ್ದೀನಿ. ನನ್ನ ಕನಸಿಗೋಸ್ಕರ, ನನ್ನ ಯೋಗ್ಯತೆಯನ್ನ ಬದಲಾಯಿಸ್ಕೊಳ್ಳೋಕೆ, ಚೆನ್ನಾಗಿ ಓದೋ ಪ್ರಯತ್ನಕ್ಕೋಸ್ಕರ ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ನನಗೂ ನಿಮ್ ತರ ಒಂದೇ ಜೀವನ ಇರೋದು, ನನಗೂ ರೈಟ್ಸ್ ಇದೆ. ನನ್ಗೆ ಇಷ್ಟ ಬಂದ ಲೈಫ್ ಲೀಡ್ ಮಾಡೋಕೆ, ನನ್ನನ್ನ ಖುಷಿಯಾಗಿಟ್ಕೊಳ್ಳೋಕೆ ನನಗೂ ರೈಟ್ಸ್ ಇದೆ. ನಾನ್ ಅಂದ್ಕೊಂಡ ಮಟ್ಟಕ್ಕೆ ನಾನ್ ಮುಟ್ಟೋಕೆ ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವರನ್ನ ಬಿಟ್ಟಾಕ್ತೀನಿ. ಯಾಕಂದ್ರೆ ಈಗ ನನ್ ಕೆಲ್ಸ ಓದೋದೇ ಹೊರ್ತು ಅವರನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಅರ್ಥ ಮಾಡ್ಸೋದಲ್ಲ. ನನ್ಗೂ ನಿನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನಿನ್ಗೆ ಬೇರೆಯವರನ್ನ ಇಂಪ್ರೆಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದೆಯಾ, ನನಗೆ ನನ್ನ ಓದು, ಆ ಮೂಲಕ ನನ್ನನ್ನ ನಾನೇ ಇಂಪ್ರೆಸ್ ಮಾಡ್ಕೊಳ್ಳೋ ರೀತಿ ಇರಬೇಕು ನನ್ನ ಎಫರ್ಟ್ಸ್. ಈಗ ನನ್ನ ಕೆಲಸ ಕೇವಲ ನನ್ನನ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋದು. ನನ್ನ ಕೆಲಸ ಒಂದೇ, ಮುಂದೆ ಬರೋ ನನ್ನ ಲೈಫ್ನ ಇವತ್ತಿಗಿಂತ ಬೆಟರ್ ಮಾಡ್ಕೊಳ್ಳೋದು. ನನ್ನ ಕೆಲಸ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಿದೆಯೋ ಅದನ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋದು. ನನ್ನ ಕೆಲಸ ಈ ಹಿಂದೆ ನಡೆದ ಎಕ್ಸಾಮ್ಗಿಂತ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಯೋದು. ಇಲ್ಲಿಂದ ನನ್ನ ಟಾರ್ಗೆಟ್ ಸ್ವಲ್ಪ ಸ್ವಲ್ಪ ಓದ್ತಾ ಮುಂದಕ್ಕೆ ಹೋಗ್ತಿರೋದು. ಏನು ಓದ್ದಿರಾ ಸುಮ್ನೆ ಕೂತಿರೋದ್ಕಿಂತ ಸ್ವಲ್ಪ ಆದ್ರೂ ಓದೋದ್ ಮೇಲು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಪ್ರಪಂಚದ ಮುಂದೆ ನನ್ನ ಐಡಿಯಾನ ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟ ಇಲ್ಲ, ಆದ್ರೆ ಅದರ ರಿಸಲ್ಟ್ ನ ಈ ಪ್ರಪಂಚಕ್ಕೆ ತೋರ್ಸೋ ಆಸೆ ನಂದು. ಬರೀ ಹೇಳೋದ್ರಿಂದ ಪರಿಸ್ಥಿತಿ ಬದಲಾಗಲ್ಲ, ಆದ್ರೆ ಪ್ರಯತ್ನ ಪಡೋದ್ರಿಂದ ಆ ಪರಿಸ್ಥಿತಿನ ಬದಲಾಯಿಸಬಹುದು. ಮೊದಲು ಅನ್ಸೋದು ಈ ಲೈಫ್ ದೊಡ್ಡದು, ಈ ಓದೋದನ್ನ ಯಾವಾಗ ಬೇಕಾದ್ರೂ ಆರಂಭ ಮಾಡಬಹುದು, ಇವತ್ತಾಗಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಳಿದ್ದು ಅಂತ ಇವತ್ತು ಟೈಮ್ ಪಾಸ್ ಮಾಡ್ತಿದ್ದೆ. ಆದ್ರೆ ನಾನು ಹುಟ್ಟಿ ಎಷ್ಟು ವರ್ಷ ಆಯ್ತು, ಆ ದಿನದಿಂದ ಈ ದಿನದವರೆಗೆ ಏನ್ ಮಾಡಿದೀನಿ ಅಂದ್ರೆ ಏನು ಇಲ್ಲ. ಇನ್ನೆಷ್ಟು ದಿನ ಇದೇ ರೀತಿ ಬದುಕು? ಇಷ್ಟೇ ದಿನಗಳಲ್ಲೇ ಎಷ್ಟೋ ಜನರು ತಮ್ಮ ಲೈಫ್ನೇ ಬದಲಾಯಿಸ್ಕೊಂಡ್ರು, ಆದ್ರೆ ನನ್ನ ಲೈಫಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವತ್ತು ಟೈಮ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ಯೋ ಅಷ್ಟೇ ಫಾಸ್ಟ್ ಆಗಿ ಮುಂದೇನು ಹೋಗ್ತಿರುತ್ತೆ. ಅದಕ್ಕೆ ಆ ಟೈಮ್ ನ ವೇಸ್ಟ್ ಮಾಡೋ ಮನಸ್ಸಿಲ್ಲ. ಈಗ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಕೇವಲ ಓದೋದೊಂದೇ. ಇವತ್ ನನ್ಗೆ ಸುಸ್ತಾಗಿರಬಹುದು, ಬೋರ್ ಆಗಿರಬಹುದು, ಕಷ್ಟ ಆಗಬಹುದು, ಆದ್ರೆ ಚಿಂತೆ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ನನ್ ಗುರಿ ಓದೋದು, ಕೇವಲ ಓದೋದು. ಈ ಓದು ಅನ್ನೋದು ಬೇರೆಯವ್ರಿಗೆ ಕೇವಲ ಒಂದು ಎಕ್ಸಾಮ್ ಬರ್ತು ಮಾರ್ಕ್ಸ್ ಕಾರ್ಡ್ಗೆ ಮಾತ್ರ, ಆದ್ರೆ ನನಗೆ ಇದೇ ನನ್ನ ಲೈಫ್. ನಿನ್ ಕೈಯಲ್ಲಿ ಸಾಧ್ಯನಾ ಅಂದೋರ್ಗೆ ಎಸ್ ಸಾಧ್ಯ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ನಾನು ಹೊರಡ್ತಿದ್ದೀನಿ ರೆಸ್ಟ್ ತಗೊಳ್ಳೋಕಲ್ಲ, ಓದೋದಕ್ಕೆ.